ಇನ್ನು ರಾಕಿಂಗ್ ಸ್ಟಾರ್ ಯಶ್ ವರ್ಸಸ್ ರಣವೀರ್ ಸಿಂಗ್ ಫೈಟ್ ಫಿಕ್ಸ್ ಆದಾಗೆ ಕಾಣಿಸ್ತಾ ಇದೆ. ಕಾರಣ ಏನು ಅಂದರೆ ಟಾಕ್ಸಿಕ್ ರಿಲೀಸ್ ಆಗುವಂತಹ ದಿನವೇ ಧುರಂಧರ್ 2 ರಿಲೀಸ್ ಆಗೋದಕ್ಕೆ ಅನೌನ್ಸ್ ಆಗಿದೆ ಡೇಟ್. ಮಾರ್ಚ್ 19ಕ್ಕೆ ಭಾರತದ ಸಿನಿ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಫೈಟ್ ಇದು ಅಂದ್ರೂ ತಪ್ಪಾಗೋದಿಲ್ಲ. ಕಾರಣ ಏನು ಅಂದರೆ ಈಗಾಗಲೇ ಧುರಂಧರ್ 1 ಅತಿ ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಅನ್ನು ಕ್ರಿಯೇಟ್ ಮಾಡಿತ್ತು, 1000 ಕೋಟಿ ರೂಪಾಯಿ ಬಾಕ್ಸ್ ಅನ್ನು ಹೊಡೆದಿತ್ತು. ಈಗ ಎರಡನೇ ಭಾಗಕ್ಕಾಗಿ ಬಹಳಷ್ಟು ಜನ ಕಾದು ಕೂತಿದ್ದಾರೆ. ಇನ್ನೊಂದು ಕಡೆಗೆ ಟಾಕ್ಸಿಕ್ ಸಿನಿಮಾ, ಟಾಕ್ಸಿಕ್ ಕೇವಲ ಟೀಸರ್ ಬಿಡುಗಡೆ ಆದಂತಹ ಸಂದರ್ಭದಲ್ಲೇ ಅತಿ ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಅನ್ನು ಕ್ರಿಯೇಟ್ ಮಾಡಿರುವಂತಹ ಮೂವಿ ಅದು. ಯಶ್ ಅವರ ಬಹು ನಿರೀಕ್ಷಿತ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂತಹ ವಿಚಾರಕ್ಕಾಗಿ ಬಹಳಷ್ಟು ಜನ ಸಿನಿ ಪ್ರೇಮಿಗಳು ಕಾದು ಕುಳಿತಿದ್ದಾರೆ. ಫಸ್ಟ್ ಟೀಸರ್ ಅದಾದ್ಮೇಲೆ ಸೆಕೆಂಡ್ ಟೀಸರ್ ಎರಡನೇ ಬಿಡುಗಡೆ ಆದಂತಹ ಸಂದರ್ಭದಲ್ಲಂತೂ ಅತಿ ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಕ್ರಿಯೇಟ್ ಮಾಡಿತ್ತು. ಕೇವಲ ಒಂದೇ ಒಂದು ದಿವಸದಲ್ಲಿ ವೀಕ್ಷಣೆಯಲ್ಲಿ ಎಲ್ಲ ದಾಖಲೆಗಳನ್ನು ಮುರಿದು ಹೋಗಿತ್ತು ಭಾರತೀಯ ಚಿತ್ರರಂಗದ ಟಾಕ್ಸಿಕ್. ಈಗ ಟಾಕ್ಸಿಕ್ ಸಿನಿಮಾ ಮತ್ತೆ ಧುರಂಧರ್ 2 ಎರಡೂ ಸಹ ಒಂದೇ ದಿನ ರಿಲೀಸ್ಗೆ ತಯಾರಿಯನ್ನು ಮಾಡಿಕೊಂಡಿದ್ದಾವೆ. ಅದು ಯಾವತ್ತು ಅಂದ್ರೆ ಮಾರ್ಚ್ 19ನೇ ತಾರೀಕಿಗೆ ಎರಡು ಏಕಕಾಲದಲ್ಲಿ ರಿಲೀಸ್ ಆಗ್ತವೆ ಅನ್ನುವಂತಹ ವಿಚಾರ ಗೊತ್ತಾಗಿರುವಂತಹ ಕಾರಣಕ್ಕಾಗಿ ಈಗ ಯಾವ ಸಿನಿಮಾ ಗೆಲ್ಲುತ್ತೆ, ಯಾವ ಸಿನಿಮಾ ಓಡುತ್ತೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಇನ್ನು ಇವತ್ತು ಧುರಂಧರ್ 2 ಟೀಸರ್ ಇವತ್ತು ರಿಲೀಸ್ ಆಗಿದೆ. ಲೋಕೇಶ್ ಬಹು ನಿರೀಕ್ಷಿತ ಒಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್, ಎರಡನೇದು ಧುರಂಧರ್ 2. ಇದರ ಬಗ್ಗೆ ಯಾವ ರೀತಿಯಾಗಿ ಸಿನಿ ವರ್ಲ್ಡ್ ನೋಡ್ತಾ ಇದೆ ಅಂತ ಖಂಡಿತ ಜಗದೀಶ್, ಯಾಕಂದ್ರೆ ಇದು ಬಿಗ್ಗೆಸ್ಟ್ ಕ್ಲಾಶ್ ಆಗುವಂತಹ ಸೂಚನೆಗಳೆಲ್ಲ ಸಿಗ್ತದೆ. ಯಾಕಂದ್ರೆ ಯಶ್ ಅವರ ಸಿನಿಮಾ ಅಂತ ಬಂದಾಗ ಬಹಳ ನಿರೀಕ್ಷೆ ಇದ್ದೇ ಇರುತ್ತೆ. ಯಾಕಂದ್ರೆ KGF 1 ಆಗ್ಲಿ ಅಥವಾ ನಂತರದಲ್ಲಿ ಬಂದಂತ 2 ಭಾಗ 2 ಆಗ್ಲಿ ಎರಡೂ ಸಿನಿಮಾಗಳು ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಉಂಟಾಗಿದ್ದು, ಆದ್ರೆ ಅದೇ ಮಟ್ಟದಲ್ಲಿ ದೊಡ್ಡ ಕಲೆಕ್ಷನ್ ಕೂಡ ಆಗಿತ್ತು. ಸೊ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಾದ್ರೆ ಚಾಪ್ಟರ್ 1 ಸಂದರ್ಭದಲ್ಲಿ ಯಶ್ ಅವರ ಎದುರಿಗೆ ಶಾರುಖ್ ಅವರ 0 ಸಿನಿಮಾ ರಿಲೀಸ್ ಆಗಿತ್ತು. ಆ ಸಂದರ್ಭದಲ್ಲಿ KGF 6 ಅಂತ ದೊಡ್ಡ ಗೆಲುವು 0 ಸಿಕ್ಕಿರಲಿಲ್ಲ, ಅದರಿಂದ ಮಕಾಡೆ ಮಲಗುವಂತ ಸನ್ನಿವೇಶ ಸೃಷ್ಟಿಯಾಗಿರುತ್ತೆ. ಸೊ ಅಲ್ಲಿಂದ ಎಲ್ಲ ಒಂದ್ ಕಡೆ ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯನ್ ಸಿನಿಮಾಗಳ ಮಧ್ಯೆ ಒಂದು ಬಿಗ್ಗೆಸ್ಟ್ ಫೈಟ್ ನಡೆಯುತ್ತೆ. ಅಲ್ಲಿಂದ ಶುರುವಾದಂಥದ್ದು ಯಾವುದೇ ಸಿನಿಮಾ ಬಂದಾಗ, ಅದರಲ್ಲಿ ಯಶ್ ಅಂತ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಬಂದಾಗ ನಾರ್ತ್ ಅಲ್ಲಿ ಇರುವಂತಹ ಒಂದಷ್ಟು ಸಿನಿಮಾಗಳು ದಿನಾಂಕವನ್ನು ಮುಂದೂಡೋದಾಗ್ಲಿ ಮತ್ತಷ್ಟು ಕೆಲಸಗಳಾಗ್ತಾ ಇತ್ತು. ಇಲ್ಲ ಒಂದ್ ಕಡೆ ಈ ಒಂದು ನಿರೀಕ್ಷೆಯಲ್ಲಿ ಮಾರ್ಚ್ 19 ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಬಂದಾಗ ಒಂದಷ್ಟು ದೊಡ್ಡ ಚರ್ಚೆ ಆಗಿತ್ತು. ಆ ದಿನ ಈ ಸಿನಿಮಾ ಮುಂದೆ ಹೋಗ್ಬೋದು ಅಥವಾ ಒಂದಷ್ಟು ತಿಂಗಳು ಮುಂದೆ ಹೋಗ್ಬೋದು ಅನ್ನೋ ಕಥೆಗಳು ಕೇಳಿ ಬಂದಿತ್ತು. ಅದನ್ನ ಎಲ್ಲ ಅಂದ್ಕೊಂಡಿದ್ದು ಅದೇ ರೀತಿಯ ಒಂದು ನೆಕ್ಸ್ಟ್ ಮಂತ್ ಹೋಗುತ್ತೆ ರಿಲೀಸ್ ಡೇಟ್ ಅಂತ. ಬಟ್ ಏಕಾಏಕಿ ಈಗ 19ಕ್ಕೆ ಅಂದ್ರೆ ಈಗ ಭಾಗ 1 ಧುರಂಧರವನ್ನು ದೊಡ್ಡ ಸಕ್ಸಸ್ ಪಡೆದಿರೋ ಹಿನ್ನೆಲೆಯಲ್ಲಿ ನಾವು ಅವತ್ತೇ ಬರ್ತೀವಿ ಅಂದ್ಕೊಂಡಂತ ದಿನದಲ್ಲೇ ನಾವು ರಿಲೀಸ್ ಮಾಡ್ತೀವಿ ಅನ್ನೋ ಗಟ್ಟಿ ಧೈರ್ಯವನ್ನ ಧುರಂಧರ್ 2 ಕೂಡ ತೋರಿಸಿರುವಂಥದ್ದು. ಮತ್ತೊಂದ್ ಕಡೆ ನೋಡಿದ್ರೆ ಟಾಕ್ಸಿಕ್ ಈಗ ಆಲ್ರೆಡಿ ದೊಡ್ಡ ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ರೆ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ಇಂಟರ್ನ್ಯಾಷನಲ್ ಸಿನಿಮಾ ಆಗಿ ದೊಡ್ಡ ಮಟ್ಟದ ಒಂದು ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದೆ. ಸೊ ಇದು ಈ ಒಂದು ಸಂದರ್ಭದಲ್ಲಿ ಯಾವ ಸಿನಿಮಾ ವರ್ಕ್ ಆಗುತ್ತೆ ಅನ್ನೋದು ಬಹಳಷ್ಟು ನಿರೀಕ್ಷೆ ಇರುವಂತದ್ದು. ಎಲ್ಲೊಂದ್ ಕಡೆ ಧುರಂಧರ್ 2 ಅಂತ ಬಂದಾಗ ನಮ್ಮ ಒಂದು ಸಿನಿ ಇತಿಹಾಸದಲ್ಲಿ ನೋಡೋದಾದ್ರೆ ಸೀಕ್ವಲ್ ಸಿನಿಮಾಗಳಿಗೆ ಅಷ್ಟೊಂದು ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಆಗಿದ್ದು ತುಂಬಾ ಕಮ್ಮಿ, ತೀರಾ ಕಮ್ಮಿ. ಸೊ ಇದೇ ಒಂದು ಲೆಕ್ಕಾಚಾರದಲ್ಲಿ ಧುರಂಧರ್ ಏನಾದ್ರು ಅಕಸ್ಮಾತ್ ಯಶ್ ಅವರ ಮುಂದೆ ಬಂದು ಸೋಲ್ ಅನುಭವಿಸುವಂತ ಸಾಧ್ಯತೆಗಳು ಇದೆಯಾ ಅನ್ನೋ ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಸೊ ಮಾರ್ಚ್ 19ಕ್ಕೆ 2 ಸಿನಿಮಾಗಳು ರಿಲೀಸ್ ಆಗ್ತಿರೋದ್ರಿಂದ 2 ದೊಡ್ಡ ಮಟ್ಟದ ಸಿನಿಮಾಗಳು, 2 ಮಾಸ್ ಸಿನಿಮಾಗಳು ಮತ್ತೆ ತಾರಾಗಣದಲ್ಲೂ ಕೂಡ ದೊಡ್ಡ ಹೆಸರುಗಳಿರೋದ್ರಿಂದ ಸಾಕಷ್ಟು ಹೈಪ್ ಅನ್ನ ಈ 2 ಸಿನಿಮಾಗಳು ಕ್ರಿಯೇಟ್ ಮಾಡಿದೆ. ಬಟ್ ಅವತ್ತಿನ ವಿನ್ನರ್ ಯಾವುದು ಅನ್ನೋದು ಈಗ ಆಲ್ರೆಡಿ ದೊಡ್ಡ ಚರ್ಚೆಯನ್ನ ಕ್ರಿಯೇಟ್ ಮಾಡಿದೆ. ಜಗದೀಶ್, ಥ್ಯಾಂಕ್ ಯು ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.